ಹಲೋ, ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನೀಗ ಕಿಶನ್ಗಢ್ ಡಂಪಿಂಗ್ ಯಾರ್ಡ್ ಅಲ್ಲಿ ಇದ್ದೀನಿ. ಜೈಪುರಿಂದ ಟ್ರೈನ್ ಹತ್ಕೊಂಡು ನಾನು ಬಂದಿದ್ದು ಕಿಶನ್ಗಢ್ಗೆ. ಇದೆ ನೋಡಿ ಕಿಶನ್ಗಢ್ ರೈಲ್ವೆ ಸ್ಟೇಷನ್ನು. ಸೊ ನಾನೀಗ ಕಿಶನ್ಗಢ್ ಡಂಪಿಂಗ್ ಯಾರ್ಡ್ಗೆ ಹೋಗಬೇಕು. ಸಿನ್ಸ್ ಬಸ್ಸಸ್ ಇಲ್ಲದೆ ಇರೋ ಕಾರಣದಿಂದ ಆಟೋ ತೊಗೊಂಡು ಹೋಗಬೇಕಾಗುತ್ತೆ ಅಲ್ಲಿಗೆ. ಆ್ಯಂಡ್ ಆಟೋಲಿ ಹೋಗ್ಬೇಕಂತಂದರೆ ಸುಮಾರು 500 ರೂಪಾಯಿ ಕೇಳ್ತಾರೆ ಅವರು. ಸೊ ಪಿಕಪ್ ಆ್ಯಂಡ್ ಡ್ರಾಪ್ ಎರಡು ಕೂಡ ಇರುತ್ತೆ ಇಲ್ಲಿ. ಆ್ಯಂಡ್ ಸ್ವಲ್ಪ ಹಾಗೋ ಹೀಗೋ ಮಾತಾಡಿದ್ರೆ ಒಂಚೂರು ಕಮ್ಮಿ ಮಾಡ್ಕೊಬೋದು. ट्रेन है जोधपुर का नाइट से। जोधपुर जाना? हाँ, जोधपुर के लिए बस मिलेगी आपको? बस है ना? ठीक है ठीक है. ಕಿಶನ್ಗಢ್ ಇಂದ ಯಾವ ಟ್ರೈನು ಇಲ್ವಂತೆ. ಸೊ ಬಸ್ಸೇ ಲಾಸ್ಟ್ ಆಪ್ಷನ್. ಸಿನ್ಸ್ ನನ್ನ ನೆಕ್ಸ್ಟ್ ಜರ್ನಿ ಜೋಧ್ಪುರ್ ಆಗಿರೋದ್ರಿಂದ ಪ್ಲ್ಯಾನ್ ಏನೂ ಮಾಡಿಲ್ಲ. ಹಾಸ್ಟೆಲ್ ಒಂದು ಬುಕ್ ಮಾಡೀನಿ ಅಷ್ಟೇ. ಇಲ್ಲಿ ನೀವು ನೋಡ್ಬೋದು ಬರೀ ಮಾರ್ಬಲ್ ಶಾಪ್ಸೇ ಇದ್ದಾವೆ. ಇದನ್ನು ಸಿಟಿ ಆಫ್ ಮಾರ್ಬಲ್ ಆ್ಯಂಡ್ ಮಿನಿಯೇಚರ್ ಪೈಂಟಿಂಗ್ಸ್ ಅಂತಲೂ ಕರೀತಾರೆ. ಆ್ಯಂಡ್ ಇನ್ನೊಂದೇನು ಗೊತ್ತಾ, ಕಿಶನ್ಗಢ್ ಒಂದು ಹಿಸ್ಟೋರಿಕಲ್ ಟೌನ್ ಒಂದೇ ಆಗಿರಲಿಲ್ಲ, ಇದು ಏಷ್ಯಾಸ್ ಬಿಗ್ಗೆಸ್ಟ್ ಮಾರ್ಬಲ್ ಮಾರ್ಕೆಟ್ ಅಂತಲೇ ಕರೀತಾರಂತೆ. ನೀವೇನಾದರೂ ಮಾರ್ಬಲ್ಸ್ ಲವರ್ ಆಗಿದ್ದರೆ ಈ ಪ್ಲೇಸ್ನ ವಿಸಿಟ್ ಮಾಡೋದು ಮರಿಬೇಡಿ. ನಾವು ಕಿಶನ್ಗಢ್ ಡಂಪಿಂಗ್ ಯಾರ್ಡ್ ಹೋಗ್ಬೇಕಂತಂದರೆ ಇಲ್ಲಿ ಟೋಕನ್ಸ್ ತೊಗೊಬೇಕಂತೆ. ಬನ್ನಿ ಹೋಗಿ ಟೋಕನ್ ತೊಗೊಂಬರೋಣ. टोकन टोकन एक आदमी चलेगा। गाड़ी नंबर चाहिए? हाँ हाँ चाहिए. ಗೈಸ್ ಏನು ಗೊತ್ತಾ, ಎಂಟ್ರಿ ಫ್ರೀ ಇರುತ್ತೆ ಡಂಪಿಂಗ್ ಯಾರ್ಡ್ ಹೋಗೋಕ್ಕೆ. ಸೊ ಅದಕ್ಕಿಂತ ಮುಂಚೆ ಇಲ್ಲಿ ನಾವು ನಮ್ಮ ನೇಮು ಮತ್ತು ಗಾಡಿ ನಂಬರು, ಅಂದರೆ ನಾವು ಯಾವ ವೆಹಿಕಲಲ್ಲಿ ಬಂದಿರ್ತೀವಿ ಅದ್ರ ನಂಬರು ಬರ್ಸ್ಬಿಟ್ಟು ಟೋಕನ್ ತೊಗೊಂಡು ಹೋಗಬೇಕಾಗತ್ತೆ. ಸೊ ನಾನು ನೇಮು ಮತ್ತು ನಾವು ಎಷ್ಟು ಜನ ಹೋಗ್ತಾ ಇದ್ದೀವಿ ಇದನ್ನೆಲ್ಲ ಎಂಟ್ರಿ ಮಾಡಿ ಅವ್ರಿಗೆ ಕೊಡಬೇಕು. ಆ್ಯಂಡ್ ಇದು ಅವ್ರು ತಗೊಂಡು ಆ ಟೋಕನ್ನು ನಮಗೆ ಕೊಡ್ತಾರೆ. ಆ್ಯಂಡ್ ಗಾಡಿ ನಂಬರ್ ಕೂಡ ಅಲ್ಲಿ ಹೇಳಬೇಕಾಗುತ್ತೆ ಅವರಿಗೆ. ಸೊ ಇದೆ ನೋಡಿ ಟೋಕನು. ಇದೆ ನೋಡಿ ಕಿಶನ್ಗಢ್ ಎಂಟ್ರಿ ಪಾಯಿಂಟು. ಸೊ ತುಂಬ ಅಂದರೆ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಆ್ಯಂಡ್ ನೋಡಿ ಇಲ್ಲೆಲ್ಲ ಆಟ ಆಡೋಕ್ಕೆ ಕೂಡ ಗೇಮ್ಸ್ ಎಲ್ಲ ಇದೆ ಮಕ್ಕಳಿಗೆ. ಸೊ ಫೈನಲಿ ದ ಮೋಸ್ಟ್ ಇನ್ಸ್ಟಾಗ್ರಾಮ್ ಫೇಮಸ್ ಪ್ಲೇಸ್ ಕಿಶನ್ಗಢ್ ಇದೆ ನೋಡಿ. ಓ ಮೈ ಗಾಡ್, ಏನು ಈ ರೇಂಜಿಗಿದೆ ಕಾರ್ಗಳೆಲ್ಲ. ಸಿನ್ಸ್ ಇಟ್ಸ್ ಎ ವೀಕೆಂಡ್ ಗೈಸ್, ತುಂಬ ರಶ್ ಇದೆ ಅನಿಸುತ್ತೆ. ನೋಡಿ ಇದೆ ಪಾರ್ಕಿಂಗು. ವಾವ್, ಎಲ್ಲೋ ಕಾಶ್ಮೀರಲ್ಲಿ ಯಾವುದೋ ಒಂದು ಪ್ಲೇಸಿಗೆ ಬಂದಂಗಿದೆ ಸೀರಿಯಸ್ಲಿ. ಇದಂತೂ ಏನು ಚೆನ್ನಾಗಿದೆ ನೋಡಿ. ಸೊ ಈ ಡಂಪಿಂಗ್ ಯಾರ್ಡ್ ಬಂದ್ಬಿಟ್ಟು ಲ್ಯಾಂಡ್ ಆಫ್ ರಾಜಸ್ಥಾನ್ ಅಂತ ನೋಡಿ ಹೇಗಿದೆ ಅಂತ. ಈ ಪ್ಲೇಸ್ ಒಳ್ಳೆ ಎಲ್ಲೋ ನಾವು ಒಂದು ಸ್ನೋ ಏರಿಯಾಗೆ ಬರೋ ತರ ಇದೆ, ಆದ್ರೆ ನಿಜವಾದ ಸ್ನೋ ಅಲ್ಲ. ಅಂದ್ರೆ ಇಲ್ಲಿ ಬಂತ ಅಂದ್ರೆ ಏನೋ ಒಂಥರ ಇಟ್ ಫೀಲ್ಸ್ ಲೈಕ್ ಯು ಆರ್ ಇನ್ ಸಮ್ವೇರ್ ಲೈಕ್ ಇನ್ ಅ ಸ್ನೋ ಸಿಟಿ ಅನ್ನೋ ತರಾನು ಅನ್ಸುತ್ತೆ. ಸೊ ಇದು ಅಂಡ್ ಆಲ್ಸೋ ದಿಸ್ ಇಸ್ ಕಾಲ್ಡ್ ಆಸ್ ಸ್ನೋ ಯಾರ್ಡ್ ಆಫ್ ಕಿಶನ್ಗಢ್ ಅಂತಾನು ಕರೀತಾರ. ಬನ್ನಿ ತೋರಿಸ್ತೀನಿ ಹೇಗಿದೆ ಪ್ಲೇಸ್ ಅಂತ. ಈ ಡಂಪಿಂಗ್ ಯಾರ್ಡ್ ಬಂದು RICCO ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಬರುತ್ತೆ. ಈ ಪ್ಲೇಸ್ಗೆ ಡಂಪಿಂಗ್ ಯಾರ್ಡ್ ಅಂತ ಏನಕ್ಕೆ ಕರೀತಾರೆ ಅಂದರೆ, ಈ ಕಿಶನ್ಗಢ್ ಮಾರ್ಬಲ್ ಅಸೋಸಿಯೇಷನ್ ಅವರು ಈ ಲೆಫ್ಟ್ ಓವರ್ ಮಾರ್ಬಲ್ಸ್ ಇರುತ್ತಲ್ವ, ಅಂದರೆ ವೇಸ್ಟ್ ಪೀಸ್ ಮತ್ತು ಪೌಡರ್ ಅವನ್ನೆಲ್ಲ ಇಲ್ಲಿ ಡಿಸ್ಪೋಸ್ ಮಾಡಬೇಕು ಅಂತ ಒಂದು ಜಾಗನ ಹುಡುಕ್ತಿದ್ರು. ಅದೇ ಈ ಜಾಗ. ಸೊ ಈ ಪ್ಲೇಸಲ್ಲಿ ಈ ವೇಸ್ಟ್ ಮಾರ್ಬಲ್ಸ್ ಅವನ್ನೆಲ್ಲ ಡಿಸ್ಪೋಸ್ ಮಾಡ್ತಾ ಒಂದು ದೊಡ್ಡದಾಗಿ ಒಂದು ಬೆಟ್ಟ, ಅಂದರೆ ಒಂದು ಮೌಂಟೇನ್ ಥರ ಆಗಿ ಪಾಪ್ಯುಲರ್ ಪ್ಲೇಸ್ ಆಯಿತು. ಏನು ಇದು ಡಂಪಿಂಗ್ ಯಾರ್ಡ್ ಕಿಶನ್ಗಢ್ ಅಂತ ಹೆಸರು ಪಡ್ಕೊಂಡು. ಸೊ ಇದು ನೋಡೋಕ್ಕೆ ಒಂದು ಸ್ನೋ ಏರಿಯಾ ಥರ ಇರೋದ್ರಿಂದ ಫೇಮಸ್ ಟೂರಿಸ್ಟ್ ಪ್ಲೇಸ್ ಆಯಿತು. ಇದನ್ನು ಜನರಲ್ ಆಗಿ ಮಾರ್ಬಲ್ ಡಸ್ಟ್ ಡಂಪ್ ಯಾರ್ಡ್ ಅಂತ ಕೂಡ ಕರೀತಾರೆ. ಬಟ್ ಸ್ನೋ ಪ್ಲೇಸ್ ಥರ ಇರೋದ್ರಿಂದ ಸ್ನೋ ಡಂಪಿಂಗ್ ಯಾರ್ಡ್ ಅಂತಲೇ ಫೇಮಸ್ ಆಯಿತು. ಇದು ವಿಸಿಟಿಂಗ್ ಟೈಮ್ಸ್ ಏನಪ್ಪ ಅಂದರೆ 10 AM to 5 PM. ಆ್ಯಂಡ್ ಇಲ್ಲಿ ರೆಸ್ಟೋರೆಂಟ್ಸ್ ಏನೂ ಇರಲ್ಲ. ಚಾಟ್ಸ್ ಲೈಕ್ ಬೇಲ್ಪುರಿ ಆ ಥರ ಸಿಗುತ್ತೆ. ಸೊ ನೀವು ಹೋಗಬೇಕಾದ್ರೆ ಚೆನ್ನಾಗಿ ಊಟ ಮಾಡ್ಕೊಂಡು ಹೋಗಿ. ಬಟ್ ಸಮ್ಮರಲ್ಲಿ ಮಾತ್ರ ಹೋಗಬೇಡಿ, ತುಂಬ ಅಂದರೆ ತುಂಬ ಬಿಸಿಲಿರುತ್ತೆ. ವಿಂಟರ್ ಸೀಸನ್ ಇಸ್ ದ ಬೆಸ್ಟ್ ಟೈಮ್ ಇಲ್ಲಿ ವಿಸಿಟ್ ಮಾಡೋಕ್ಕೆ. ಇನ್ನೊಂದೇನು ಗೊತ್ತಾ, ಈ ಪ್ಲೇಸ್ಗೆ ತುಂಬ ಜನ ಫೋಟೋಸ್ ತಕ್ಕೊಳಕ್ಕಂತಲೇ ಬರ್ತಾರೆ. ಆ್ಯಂಡ್ ಇಲ್ಲಿ ನೋಡ್ಬೋದು ನೀವು, ತುಂಬ ಜನ ಇವತ್ತು ವೀಕೆಂಡ್ ಆಗಿರೋದ್ರಿಂದ ತುಂಬ ಜನ ಬಂದಿದ್ದಾರೆ. ಆ್ಯಂಡ್ ಇಟ್ಸ್ ಲೈಕ್ ಕಂಪ್ಲೀಟ್ಲಿ ಕ್ರೌಡ್ ಪ್ಲೇಸ್ ಆಗೋಗಿದೆ. ಆ್ಯಂಡ್ ಗೈಸ್ ಇಲ್ಲಿ ನೀವು ನೋಡ್ತಿದ್ದೀರಲ್ಲ, ಈ ನೀರಿಲ್ಲಿ ಏನು ಕಾಣಿಸ್ತದೆ ಅದಂತೂ ಖಂಡಿತ ಪ್ಯೂರ್ ವಾಟರ್ ಅಂತೂ ಅಲ್ವೇ ಅಲ್ಲ. ಈ ಮಳೆ ಬಂದ್ಬಿಟ್ಟು ಇಲ್ಲಿ ಕಾಣಿಸಿದೆಯಲ್ಲ ಈ ವೇಸ್ಟು, ಇದ್ರ ಜೊತೆ ಮಿಕ್ಸ್ ಆಗಿ ಫಾರ್ಮ್ ಆಗಿರೋ ನೀರಂತೆ.
ಇನ್ ಕೇಸು ಬಾಯಾರಿಕೆ ಆಗ್ತಿದೆ ಅಂತ ನೀರನ್ನು ಏನಾದ್ರು ಕುಡಿದ್ಬಿಟ್ಟಿರಾ, ಇಟ್ಸ್ ವೆರಿ ಟಾಕ್ಸಿಕ್ ವಾಟರ್ ಅಂತಲೇ ಹೇಳ್ಬೋದು. ನೀವೇನಾದರೂ ಫೋಟೋಗ್ರಫಿ ಲವರ್ಸ್ ಆಗಿದ್ರೆ ಈ ಪ್ಲೇಸ್ಗೆ ಮಿಸ್ ಮಾಡೋದನ್ನು ಮರಿಬೇಡಿ. ಆ್ಯಂಡ್ ಪ್ರೊಫೆಷ್ನಲ್ ಫೋಟೋಶೂಟ್ ಏನಾದರೂ ಮಾಡಿಸೋ ಆಗಿದ್ರೆ 500 ರೂಪೀಸ್ ಚಾರ್ಜ್ ಮಾಡ್ತಾರೆ ಕ್ಯಾಮ್ರಾಗೆ ಅಂತ. ಇಲ್ಲಿ ಡ್ರೆಸ್ಸಿಂಗ್ ರೂಮ್ ಕೂಡ ಅವೈಲೇಬಲ್ ಇದೆ ಆ್ಯಂಡ್ ಅದಕ್ಕೆ 50 ರೂಪೀಸ್ ಚಾರ್ಜ್ ಮಾಡ್ತಾರೆ. ನೆಕ್ಸ್ಟ್ ವೀಡಿಯೋಲಿ ಮತ್ತೆ ಇನ್ನೊಂದು ಪ್ಲೇಸ್ ಜೊತೆ ಬರ್ತೀನಿ. ಅಂಟಿಲ್ ದಟ್ ಟೇಕ್ ಕೇರ್, ಬಾಯ್ ಬಾಯ್.